ಓಂ ನಮಃ ಶಿವಾಯ. ಶ್ರೀ ಗುರುಭ್ಯೋ ನಮಃ. ನಮಸ್ತೆ ವೀಕ್ಷಕರೇ. ತುಂಬ ವಿಶೇಷವಾಗಿರುವಂತಹ ಕಾರ್ಯಕ್ರಮ. ನಾನು ಡಾಕ್ಟರ್ ವಿನುತಾ ರಾಜೇಶ್. ಸೊ ಇವತ್ತು ಸಹ ಇಂಪಾರ್ಟೆಂಟ್ಲಿ ಎಲ್ಲರಿಗೂ ತುಂಬ ಅವಶ್ಯಕತೆವಾಗಿರುವಂತಹ ಕಾರ್ಯಕ್ರಮದೊಂದಿಗೆ ನಾನು ನಿಮ್ಮ ಮುಂದೆ ಇದ್ದೀನಿ. ಸ್ಟಾರ್ ಡೆಸ್ಟಿನಿ ಯೂಟ್ಯೂಬ್ ವೀಕ್ಷಕರಿಗೆಲ್ರಿಗೂ ಮತ್ತೊಮ್ಮೆ ಸ್ವಾಗತ ಅಂತ ಹೇಳ್ತಾ, ನೀವು ನೋಡಬಹುದು ಆಲ್ರೆಡಿ ನಾನೊಂದು ಪೇಪರಲ್ಲಿ ರೆಡಿ ಮಾಡ್ಕೊಂಡು ಬಂದಿದ್ದೀನಿ. ತುಂಬ ಇಂಪಾರ್ಟೆಂಟ್ಲಿ ಎಷ್ಟೋ ಜನಕ್ಕೆ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ, ರಿಲೇಟೆಡ್ ಟು ಪಾಮಿಸ್ಟ್ರಿ. ಎಷ್ಟೋ ಜನಗಳಿಗೆ ಡೌಟ್ಸ್ ಇರುತ್ತೆ. ಸುಮಾರು ಜನ ಕಾಲ್ ಮಾಡಿ ನನಗೆ ಅವರ ಹಸ್ತದ ಒಂದು ಫೋಟೋನ ಕಳಿಸಿ ಜಾತಕಗಳನ್ನ ವಿಶ್ಲೇಷಣೆ ಮಾಡಿಸ್ಕೊಂಡಿದ್ದೀರಾ. ಅವ್ರಿಗೂ ಎಲ್ಲರಿಗೂ ನಾನು ಹೇಳಿದ್ದೀನಿ ಆಲ್ರೆಡಿ ಏನೇನೆಲ್ಲ ಯೋಗಗಳಿದೆ. ಈಗ ಕೆಲವರಿಗೆ ಡೇಟ್ ಆಫ್ ಬರ್ತ್ ಗೊತ್ತಿರೋದಿಲ್ಲ, ಟೈಮಿಂಗ್ಸ್ ಗೊತ್ತಿರೋದಿಲ್ಲ, ಅಥವಾ ಗೊತ್ತಿದ್ರೂ ಸಹ ನಮ್ಮ ಒಂದು ಹಸ್ತದ ಭವಿಷ್ಯ, ಹಸ್ತರೇಖೆ, ಹಸ್ತ ಸಾಮುದ್ರಿಕ, ಆ ಹೆಸರಲ್ಲೇ ನೋಡಿ ಸಾಮುದ್ರಿಕ ಅಂತ ಬಂದಾಗ ಸಮುದ್ರದಷ್ಟಿಂದ ಅಷ್ಟು ಇನ್ಫಾರ್ಮೇಷನ್ನು ಒಂದು ಹಸ್ತದ ಮೂಲಕ ಖಂಡಿತ ಹೇಳ್ತಾರೆ. ಎಷ್ಟೋ ಜನ ಡೇಟ್ ಆಫ್ ಬರ್ತ್ ಟೈಮ್ ಇಲ್ಲ ಅಂದಾಗ ಅವರ ಒಂದು ಹಸ್ತದ ಒಂದು ಫಿಂಗರ್ ಪ್ರಿಂಟ್ಸಿಂದನೂ ಸಹ ಅವರು ಹುಟ್ಟಿರುವಂತಹ ಡೇಟ್ ಆಫ್ ಬರ್ತ್, ಅದನ್ನು ನಾಡಿ ಶಾಸ್ತ್ರ ಅಂತ ಹೇಳ್ತೀವಿ, ಅದರಿಂದನೂ ಸಹ ನಾವು ಎಕ್ಸ್ಟ್ರಾಕ್ಟ್ ಮಾಡಬಹುದು. ಸೊ ಅದೇ ಥರ ನಿಮ್ಮ ಹಸ್ತದಲ್ಲಿ ನಾನು ಕೆಲವು ಇಂಪಾರ್ಟೆಂಟ್ ಪಾಯಿಂಟ್ಸನ್ನು ನೋಟ್ ಡೌನ್ ಮಾಡ್ಕೊಂಡಿದ್ದೀನಿ, ಹಾಗೂ ನಿಮಗೆ ಅದನ್ನು ಶೇರ್ ಮಾಡಬೇಕು. ನನ್ನ ಎಕ್ಸ್ಪೀರಿಯನ್ಸಲ್ಲಿ ಮತ್ತು ಇದೆಲ್ಲ ಗ್ರಂಥಗಳಲ್ಲಿ ಇರುವಂಥದ್ದು ಪ್ರಕಾರವಾಗಿ ನಾನು ನಿಮಗೆ ತಂದಿರೋವಂಥದ್ದು. ಹಸ್ತ ಸಾಮುದ್ರಿಕ ನಮ್ಮ ಜೀವನದಲ್ಲಿ ಪ್ರಮುಖವಾಗಿ ಜ್ಯೋತಿಷ್ಯದಷ್ಟೇ ತುಂಬಾ ಇಂಪಾರ್ಟೆಂಟ್ ಆಗಿದೆ. ಅದಕ್ಕೂ ಕೂಡ ನಾವು ಯಾವ ರೀತಿಯಲ್ಲಿ ಪರಿಹಾರಗಳನ್ನು ಕೂಡ ನಾವು ಅಕಸ್ಮಾತ್ ಅದಾದರೂ ಮಿಸ್ಸಿಂಗ್ ಆಗಿದ್ದು ನಮ್ಮ ಲೈಫಲ್ಲಿ, ಖಂಡಿತ ಅದಕ್ಕೂ ಕೂಡ ಸರಳ ಪರಿಹಾರಗಳು ಖಂಡಿತ ಮಾಡ್ಕೋಬಹುದು. ಸೊ ಇವತ್ತು ನಾನೊಂದು 3 ಇಂಪಾರ್ಟೆಂಟ್ ವಿಷಯಗಳು ನಿಮ್ಮೊಂದಿಗೆ ಮಾತಾಡ್ತಾ ಇದ್ದೀನಿ. ಸೊ ಅದಕ್ಕಿಂತ ಮುಂಚೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ, ಫಸ್ಟ್ ಆಫ್ ಆಲ್ ನನ್ನ ಪ್ರೋಗ್ರಾಮ್ ಫಸ್ಟ್ ಟೈಮ್ ವಾಚ್ ಮಾಡ್ತಾ ಇದ್ದು ಅಥವಾ ನೀವು ನನ್ನ ಒಂದು ಚಾನಲ್ಗೆ ಫಸ್ಟ್ ಟೈಮ್ ಎಂಟ್ರಿ ಆಗಿದ್ರೆ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೂ ಮುಂಬರುವಂತಹ ಕಾರ್ಯಕ್ರಮಗಳು ಕೂಡ ನಿಮಗೆ ಗೊತ್ತಾಗಬೇಕಲ್ಲ, ಸೊ ನೋಟಿಫಿಕೇಶನ್ಗೋಸ್ಕರ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಸೊ ನಿಮ್ಮ ಫ್ರೆಂಡ್ಸ್ ಜೊತೆ, ನಿಮ್ಮ ನೈಬರ್ಸ್ ಆ್ಯಂಡ್ ಆಲ್ಸೋ ವಿತ್ ಯುವರ್ ನೋನ್ ಪೀಪಲ್ ಜೊತೆಗೆ ಇದನ್ನು ನೀವು ಖಂಡಿತ ಶೇರ್ ಮಾಡಿ. ಸೊ ನಿಮ್ಮ ಕೈ ಹಸ್ತ ಹೀಗಿರುತ್ತೆ, ಕರೆಕ್ಟ್ ಅಲ್ವಾ? ಸೊ ನಾನೊಂದು 3 ಪಾಯಿಂಟ್ಸ್ನ ನಿಮ್ಮ ಹತ್ರ ನಾನು ಶೇರ್ ಮಾಡ್ಕೊಳ್ತಾ ಇದ್ದೀನಿ. ನಿಮಗೆ ಫೋಟೋ ಸಹ ಸಿಗುತ್ತೆ, ಐ ಥಿಂಕ್ ಈ ಡಿಸ್ಕ್ರಿಪ್ಷನಲ್ಲಿ ಅಥವಾ ಲಾಸ್ಟಲ್ಲಿ ಕೂಡ ನಿಮಗೆ ಅದು ಮತ್ತೆ ಡಿಸ್ಪ್ಲೇ ಆಗುತ್ತೆ, ನೀವು ತೊಗೋಬೋದು. ಫಸ್ಟ್ ಪಾಯಿಂಟ್ ನಾನು ಇವತ್ತು ಮಾತಾಡ್ತಾ ಇರೋವಂಥದ್ದು, ಮನೆಯಲ್ಲಿ ನನ್ನ ಹತ್ರ ಯೂಶಲಾಗಿ ಮನೆ ಅಂತಲೂ ಹೇಳ್ಬೋದು ಅಥವಾ ನನ್ನ ಸ್ವಂತ, ಮೇಡಮ್ 1 ರೂಪಾಯಿನೂ ದುಡ್ಡಿಲ್ಲಲ್ಲ, ಹಿಂಗೆ ಬರುತ್ತೆ ಹಿಂಗೆ ಹೊರಟೋಗುತ್ತೆ. ದುಡ್ಡು ಬರ್ತಾ ಇದೆ ಮೇಡಮ್, ಸಂಪಾದನೆ ಆಗ್ತಾ ಇದೆ, ಎಲ್ಲ ಚೆನ್ನಾಗಿದೆ, ಆದರೆ ದುಡ್ಡು ನಿಲ್ತಾ ಇಲ್ಲ. ಜಾತಕ ತೋರಿಸ್ತೀವಿ, ಎಲ್ಲ ರೀತಿಯಲ್ಲೂ ಪರಿಹಾರಗಳು ಮಾಡ್ಕೋತೀವಿ, ಮನೆಯಲ್ಲೂ ಸಹ ಪರಿಹಾರಗಳು ಮಾಡ್ಕೋತೀವಿ, ಜಾತಕದಲ್ಲೂ ಸಹ ಏನೆಲ್ಲ ಪ್ರಾಬ್ಲಮ್ಸ್ ಇದೆ ಎಲ್ಲ ಪರಿಹಾರಗಳೂ ನಡೀತಾ ಇದೆ. ಸೊ ಬಟ್ ಏನಾಗುತ್ತೆ, ದುಡ್ಡೇ ನಿಲ್ತಾ ಇರೋದಿಲ್ಲ. ಸೊ ಏನು ಮಾಡಬೇಕು ಮೇಡಮ್? ನಾನು ಅದಕ್ಕೆ ಮುಖ್ಯವಾಗಿ ಕೆಲವು ಸಲ ನಿಮ್ಮ ಹಸ್ತದ ಒಂದು ಪಾಯಿಂಟ್ಸ್ನ ನೋಡ್ಕೊಳ್ಳಿ. ಇಲ್ಲಿ ನಾನು ಕೊಟ್ಟಿದ್ದೀನಲ್ಲ, ಇಲ್ಲಿ ಇದೆ ಅಲ್ಲ, ಸೊ ಈ ರೀತಿಯಲ್ಲಿ ಅಂದರೆ ನಿಮ್ಮ ಹಸ್ತ, ನಿಮ್ಮ ಹೆಬ್ಬೆಟ್ಟಿನ ಕೆಳಗಡೆ ಈ ಥರ ಅಡ್ಡಡ್ಡ ಲೈನ್ಸ್ ಇದೆಯಾ ನೋಡ್ಕೊಳ್ಳಿ. ಈ ಥರ ಅಡ್ಡಡ್ಡ ಲೈನ್ಸು ಹೆಚ್ಚಾಗಿದ್ದವರು, ಆ್ಯಕ್ಚುಲಿ ನೋಡ್ಕೊಳ್ಳಿ, ಹೆಚ್ಚಾಗಿದ್ದವರು ದುಡ್ಡನ್ನ ಸೇವ್ ಮಾಡಿರ್ತಾರೆ. ದುಡ್ಡು ಸೇವ್ ಮಾಡೋ ಅಂತಹ ಒಂದು ಕಾಂಬಿನೇಷನ್ ಅಂತ ಹೇಳ್ಬೋದು. ಎಷ್ಟೋ ಜನಕ್ಕೆ ಅಡ್ಡಡ್ಡನೂ ಇರುತ್ತೆ, ಉದ್ದುದ್ದನೂ ಇರುತ್ತೆ. ದುಡ್ಡು ಬರ್ತಾ ಇದೆ, ಆದರೆ 1 ರೂಪಾಯಿನೂ ಸಹ ಸೇವ್ ಮಾಡೋಕ್ಕಾಗ್ತಾ ಇಲ್ಲ. ನೀವು ಅಡ್ಡಡ್ಡ ಇರೋರು ಆಲ್ರೆಡಿ ನೋಡ್ತಾ ಇದ್ದೀರಾ, ನಗ್ತಾ ಇದ್ದೀರಾ, ಹೌದು ನಾನು ಸೇವ್ ಮಾಡ್ತಿದ್ದೀನಿ ಅಂತ ನಿಮಗೆ ಗೊತ್ತಾಗ್ತಾ ಇದೆ. ಸೊ ಅಡ್ಡಡ್ಡ ಇದ್ದರೆ, ಅಂದರೆ ಹಾರಿಜಾಂಟಲ್ ಲೈನ್ಸ್ ಇದ್ದರೆ, ಇನ್ನೂ ಸ್ಪೆಷಲ್ ಆಗಿ ಹೇಳಬೇಕು ಅಂದರೆ, ಇನ್ನೂ ನಿರ್ದಿಷ್ಟವಾಗಿ ಹೇಳಬೇಕಂದ್ರೆ ಹಾರಿಜಾಂಟಲ್ ಆಗಿದ್ದರೆ ಲೈನ್ಸು ಈ ಥರ ಅಡ್ಡಡ್ಡ ಇದ್ದರೆ ನೀವು ಸೇವ್ ಮಾಡ್ತೀರಾ. ಮೇಡಮ್ ನನಗೆ ಅಡ್ಡಡ್ಡನೂ ಇದೆ, ಉದ್ದನೂ ಇದೆ, ದುಡ್ಡು ಬರ್ತಾ ಇದೆ, ಆದರೆ 1 ರೂಪಾಯಿನೂ ನಿಲ್ತಾ ಇಲ್ಲ. ಮೇಡಮ್ ನನ್ನ ಹತ್ರ ಅಡ್ಡಡ್ಡ ಲೈನ್ಸೇ ಇಲ್ಲ, ಬರೀ ಉದ್ದುದ್ದ ಲೈನ್ಸ್ ಇದೆ. ನೀವು ಅಂದರೆ ನಿಮ್ಮ ಖರ್ಚಿಗೆ ಸಾಲದಿರ ನೀವು ಇನ್ನೂ ಹೆಚ್ಚಾಗಿ ದುಡ್ಡನ್ನ ಬಾರೋ ಅಂದರೆ ಸಾಲನೂ ಮಾಡಿ ನೀವು ಜೀವನ ಮಾಡ್ತಿರೋಂತಹ ಒಂದು ಪರಿಸ್ಥಿತಿ ಇರುತ್ತೆ. ಕರೆಕ್ಟಾ? ಸೊ ಕಮೆಂಟ್ ಸೆಕ್ಷನಲ್ಲಿ ಹಾಕಿ, ಖಂಡಿತ ನಿಮ್ಗೆ ಅದು ಕರೆಕ್ಟ್ ಇದ್ದೇ ಇರುತ್ತೆ. ಸೊ ಈ ಒಂದು ಪೋರ್ಷನ್ನ ಇವಾಗ ಮಾತಾಡ್ತಾ ಇರೋಂಥದ್ದು. ಸೊ ಈ ಪೋರ್ಷನ್ನು ನಿಮಗೆ ಅಡ್ಡಡ್ಡ ಇದ್ದರೆ ದುಡ್ಡು ಸೇವ್ ಮಾಡ್ತೀರಾ, ಅಡ್ಡಡ್ಡ ಉದ್ದುದ್ದ ಇದೆ, ದುಡ್ಡು ಬರ್ತಾ ಇದೆ ಹಾಗೂ ನಿಲ್ತಾ ಇಲ್ಲ, ಮತ್ತು ಬರೀ ಉದ್ದುದ್ದ ಇದೆ ಮೇಡಮ್, ಖಂಡಿತ ಸಾಧ್ಯ ಇರೋದಿಲ್ಲ, ದುಡ್ಡು ನಿಲ್ತಾ ಇರೋದಿಲ್ಲ. ಖಂಡಿತ ಪರಿಹಾರ ಇದಕ್ಕೆ ನಿಮಗೆ ಎಂಡ್ ಆಫ್ ದ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಸೊ 2ನೇ ಪಾಯಿಂಟ್ ನಾನು ಮಾತಾಡ್ತಾ ಇರೋವಂಥದ್ದು, ತುಂಬ ವಿಶೇಷವಾಗಿ ಕೆಲವರಿಗೆ ಜ್ಯೋತಿಷ್ಯದ ಬಗ್ಗೆ ಆಸಕ್ತಿ ಇರುತ್ತೆ, ಅಥವಾ ಒಂದು ಹೀಲಿಂಗು, ಸ್ಪಿರಿಚುವಲ್ ಲೈಫು, ಮೆಡಿಟೇಷನು, ಧ್ಯಾನ, ನಾನೊಂದು ಹೀಲರ್ ಆಗ್ಬೋದಾ, ಜ್ಯೋತಿಷಿ ಆಗ್ಬೋದಾ, ಒಂದು ವಿಶೇಷವಾಗಿರುವಂತಹ ಜ್ಞಾನನ ಪಡ್ಕೋಬೇಕು ಅನ್ನೋಂಥ ಆಸಕ್ತಿ ಇರುತ್ತೆ. ಕರೆಕ್ಟ್ ಅಲ್ವಾ? ಈಗ ನನ್ನನ್ನೇ ನೋಡಿ ಎಷ್ಟು ಜನ ಇನ್ಸ್ಪೈರೇಷನ್ ಆಗಿರ್ತಾರೆ, ಎಷ್ಟು ಜನ ಮೋಟಿವೇಶನ್ ಆಗಿ ನನಗೆ ಕಾಲ್ ಮಾಡಿ ಹೇಳ್ತಾರೆ, ಮೇಡಮ್ ನಾನು ನಿಮ್ಮ ಥರನೇ ಕಲಿಬಹುದಾ, ನಾನು ನಿಮ್ಮ ಥರ ಒಂದು ಹೀಲಿಂಗ್ ಇದನ್ನು ಕಲಿಬಹುದಾ, ಪಾಸ್ಟ್ ಲೈಫ್ ರಿಗ್ರೆಷನ್ ಕಲಿಬಹುದಾ, ಜ್ಯೋತಿಷ್ಯನ ಕಲಿಬಹುದಾ, ಅದು ಆ ಒಂದು ಶಮ್ಯತೆ ನನ್ನಲ್ಲಿ ಇದೆಯಾ, ಅಂದರೆ ಆ ಒಂದು ಇದು ನನ್ನಲ್ಲಿ ಇದೆಯಾ ಅಂತ ಎಷ್ಟು ಜನಕ್ಕೆ ಡೌಟ್
ಡೌಟ್ ಇರುತ್ತೆ. ನಾನು ಕಲಿಬೇಕು ಅಂತ ಆಸೆ ಇರುತ್ತೆ, ಬಟ್ ನಾನು ಕಲಿಯೋಕ್ಕಾಗುತ್ತೋ ಇಲ್ವೋ, ನನಗೆ ಆ ಒಂದು ಕಾಂಬಿನೇಷನ್ ಇದೆಯೋ ಇಲ್ವೋ, ನನ್ನ ಜಾತಕದಲ್ಲಿ ಇದೆಯೋ ಇಲ್ವೋ, ವಿಶ್ಲೇಷಣೆ ಮಾಡಿಸಿರ್ತೀರ ಬಹುಶಃ, ಅಥವಾ ಕೆಲವ್ರ ಹತ್ರ ಇದ್ದವರು ಮಾಡಿಸಿರ್ತಾರ, ಇಲ್ಲದೆ ಇರೋರು ಖಂಡಿತ ಹಸ್ತ ಸಾಮುದ್ರಿಕ ನೋಡ್ಕೊಳ್ಳಿ. ನಿಮ್ಮ ಲಿಟಲ್ ಫಿಂಗರ್ ಹತ್ರ ಈ ರೀತಿಯಲ್ಲಿ ಲೈನ್ಸ್ ಇದ್ದರೆ, ಲಾಂಗ್ ಲೈನ್ಸು, ಶಾರ್ಟ್ ಲೈನ್ಸು, ಲಾಂಗ್ ಲೈನ್ಸು, ಶಾರ್ಟ್ ಲೈನ್ಸ್ ಇರುತ್ತೆ. ಒಂಥರ ವರ್ಟಿಕಲ್ ಲೈನ್ಸು, ಹಾರಿಜಾಂಟಲ್ ಅಲ್ಲ, ವರ್ಟಿಕಲ್ ಲೈನ್ಸ್. ಹಾರಿಜಾಂಟಲ್ ಇರುತ್ತೆ, ಸಾಮಾನ್ಯವಾಗಿ ಹಾರಿಜಾಂಟಲ್ ಇರುತ್ತೆ. ಹಾರಿಜಾಂಟಲ್ ಲೈನ್ಸ್ ನೋಡಿ ಹೇಳ್ತಾರೆ, ನಿಂಗೆ ಇಷ್ಟು ಮಕ್ಕಳು ಅಷ್ಟು ಮಕ್ಕಳು ಅಂತ, ಕರೆಕ್ಟ್ ಅಲ್ವಾ? ಬಟ್ ಆ್ಯಕ್ಚುಲಿ ಟ್ರೂ ಅಲ್ಲ ಅದು, ಬಟ್ ಆದ್ರೂ ನೋಡಿ ಹೇಳ್ತಿರ್ತೀರ. ಲಿಟಲ್ ಫಿಂಗರಲ್ಲಿ ಹಾರಿಜಾಂಟಲ್ ಲೈನ್ಸ್ನ ನೋಡಿ ನಿಮಗೆ 1 ಮಗು, 2 ಮಗು, 3 ಮಕ್ಕಳು ಅಂತ ಸುಮ್ಮನೆ ಹಾಗೆ ನೀವು ಮಾಡ್ತಿರೋಂತಹ ಖಂಡಿತ ಸಾಧ್ಯತೆ ಇರುತ್ತೆ. ಆದರೆ ನಾನು ಹೇಳ್ತಾ ಇರೋಂಥದ್ದು ಅಡ್ಡಡ್ಡ ಅಂದರೆ ಹಾರಿಜಾಂಟಲ್ ಲೈನ್ಸ್ ಅಲ್ಲ, ವರ್ಟಿಕಲ್ ಲೈನ್ಸು. ಉದ್ದುದ್ದ ಇದ್ದರೆ ನಿಮ್ಮ ಲಿಟಲ್ ಫಿಂಗರ್ ಕೆಳಗಡೆ ಈ ಭಾಗದಲ್ಲಿ ಈ ಪೋರ್ಷನ್ ಉದ್ದುದ್ದ ಇದ್ದರೆ ಯು ವಿಲ್ ಬಿಕಮ್ ಖಂಡಿತ ಈ ಥರ ಒಂದು ಅಕಲ್ಟ್ ಸೈನ್ಸಸ್ ಬಗ್ಗೆ ಅಥವಾ ಡಿವೈನ್ ಸೈನ್ಸಸ್ ಬಗ್ಗೆ ನಿಮಗೆ ಇಂಟ್ರೆಸ್ಟ್ ಇರುತ್ತೆ. ಮತ್ತು ನೀವು ಅದ್ರ ಬಗ್ಗೆ ಪರ್ಸ್ಯೂ ಮಾಡ್ಬೋದು, ಓದ್ಬೋದು, ರಿಸರ್ಚ್ ಮಾಡ್ಬೋದು, ಮತ್ತು ಇನ್ನೂ ಹೆಚ್ಚಿನ ಜ್ಞಾನನ ಪಡ್ಕೋಬೋದು. ನಿಮಗೆ ಖಂಡಿತ ಅದು ಒಲಿಯುತ್ತೆ. ಸರಿ ನೋಡಿ, ಏನು ಗೊತ್ತಾ, ಜ್ಯೋತಿಷ್ಯ ಆಗಲಿ ಬೇರೆ ಈ ಥರ ವಿದ್ಯೆಗಳಾಗಲಿ ಕಲಿಯುವಂಥದ್ದಲ್ಲ, ಅವೆಲ್ಲ ಒಲಿಯುವಂಥದ್ದು. ಸೊ ಹಾಗಾಗಿ ಇದು ನನಗೆ ಒಲಿಯುತ್ತಾ ಇಲ್ವಾ? ಎಷ್ಟು ಜನ ಕಲ್ತಿರೋರು ಅವರ ಲೈಫಲ್ಲಿ ಅಭ್ಯಾಸಗಳು ಮಾಡಿದಾರ ನೋಡಿ. ಎಷ್ಟು ಸಾವಿರ ಜನ ಕಲ್ತಿರ್ತೀರ ನೀವು ಜ್ಯೋತಿಷ್ಯ ಶಾಸ್ತ್ರ ಅಂತ ಹೇಳಿ. ಸುಮಾರು ನಿಮಗೆ ಕ್ಲಾಸಸ್ ಆಗಿರ್ಬೋದು, ಆನ್ಲೈನ್ ಕ್ಲಾಸಸ್ ಇರ್ಬೋದು, ಆಫ್ಲೈನ್ ಇರ್ಬೋದು, ಹೋಗಿ ಕಲ್ತಿರ್ತಾರೆ. ಬಟ್ ಎಷ್ಟು ಜನ ಅದನ್ನು ನೀವು ನಿಮ್ಮ ಲೈಫಲ್ಲಿ ಅಳವಡಿಸ್ಕೊಂಡಿದ್ದೀರಾ? ಎಷ್ಟು ಜನ ಕಲ್ತಿರೋರು ಸಹ ಬೇರೆಯವ್ರ ಹತ್ರ ಹೋಗಿ ಕೇಳ್ತಿರ್ತಾರೆ, ಕರೆಕ್ಟ್ ಅಲ್ವಾ? ಸೊ ಹಾಗಾಗಿ ಈ ರೀತಿಯಲ್ಲಿದ್ದರೆ ನಿಮಗೆ ಅದು ಒಲಿಯುತ್ತೆ. ನೀವು ಕಲ್ತರೂ ಸಹ ನಿಮಗೆ ಆ ಒಂದು ಅದೃಷ್ಟ ಇದೆ, ನಿಮಗೆ ಆ ಒಂದು ಶಾಸ್ತ್ರ ಆಗಿರ್ಬೋದು. ಈ ರೀತಿಯಲ್ಲಿ ನಾಟ್ ಓನ್ಲಿ ಜ್ಯೋತಿಷ್ಯ ಅಂತ ಹೇಳ್ತಿಲ್ಲ ನಾನು, ನಿಮಗೆ ಯೋಗಾಭ್ಯಾಸ ಆಗಿರ್ಬೋದು, ಒಂದು ಅಕಲ್ಟ್ ಸೈನ್ಸಸ್, ಡಿವೈನ್ ಸೈನ್ಸಸಲ್ಲಿ ಬರೋವಂಥ ಎಲ್ಲ ಕ್ಯಾಟಗರೀಸು, ರೇಖಿ ವಿದ್ಯೆ ಆಗಿರ್ಬೋದು, ಹೀಲಿಂಗ್ ವಿದ್ಯೆ ಆಗಿರ್ಬೋದು, ಎಲ್ಲನೂ ನಿಮಗೆ ಅದು ಒಲಿಯುತ್ತೆ ಅಂತ ಅದರ ಅರ್ಥ. ಸೊ ಕಮಿಂಗ್ ಟು ಈ ಪೋರ್ಷನ್ ಮೇಡಮ್, ಇದೇನು ಮೇಡಮ್ ಒಳ್ಳೆ ಒಂಥರ ಸ್ಕ್ವೇರ್ ಆಗಿದೆ, ಬಂಪ್ ಇದೆ, ಬಿ ಥರ ಇದೆ. ಈ ಪೋರ್ಷನಲ್ಲಿ ಎಲ್ರಿಗೂ ಈ ಲೈನ್ ಇರುತ್ತೆ. ಇದನ್ನು ಲೈಫ್ ಲೈನ್ ಅಥವಾ ಈ ಲೈನ್ ಬಂದು ಲೈಫ್ ಲೈನು ಮತ್ತು ಹಾರ್ಟ್ ಲೈನು ಸಂಯೋಗ ಆಗಿರುತ್ತೆ. ಈ ಒಂದು ಪೋರ್ಷನ್ ನೋಡಿ ಯೂಶಲಿ ಹೇಳ್ತಾರೆ ಗಂಡ ಹೆಂಡತಿ ಚೆನ್ನಾಗಿರ್ತಾರೆ, ಅಥವಾ ಇದು ಓಪನ್ ಆಗಿಬಿಟ್ಟಿದ್ರೆ ಅಂದರೆ ಬೇರೆ ಬೇರೆ ಇದ್ರೆ ಲೈನ್ಸು ಗಂಡ ಹೆಂಡತಿ ಚೆನ್ನಾಗಿರಲ್ಲ, ಕರೆಕ್ಟ್ ಅಲ್ವಾ? ಸೊ ಬಟ್ ಆ್ಯಕ್ಚುಲಿ ಅದಲ್ಲ ಅದು. ಸೊ ಇವೆರಡರ ಸಂಯೋಗ ನಿಮ್ಮ ಒಂದು ಆಯುಷಿನ ಬಗ್ಗೆನೂ ಹೇಳಬಹುದು. ಅಂದರೆ ಯಾವ ರೀತಿ ಇದೆ, ನಿಮ್ಮ ಹಾರ್ಟ್ ಲೈನ್ ಯಾವ ರೀತಿ ಇದೆ, ಹೆಲ್ತ್ ಹೇಗಿದೆ, ಲೈಫ್ ಲೈನ್ ಹೇಗಿದೆ, ಆ ಒಂದು ಲೈನ್ನ ಸಂಯೋಗ. ಈ ಲೈನಿನ ಮೇಲೆ ನಿಮಗೆ ಈ ರೀತಿಯಲ್ಲಿ ಒಂದು ರೀತಿಯಲ್ಲಿ ಕಪ್ ಥರ, ಅಂದರೆ ಒಂದು ರೀತಿಯಲ್ಲಿ ಬಿ ಥರ ಫಾರ್ಮ್ ಆಗುತ್ತೆ, ಅಥವಾ ಡಿ ಥರ ಫಾರ್ಮ್ ಆಗುತ್ತೆ. ಈ ಥರ ಕೆಲವ್ರಿಗಿರುತ್ತೆ, ಈ ಥರ ಒಂದು ಬಿ ಅಥವಾ ಡಿ ಥರ ಇರುತ್ತೆ. ಈ ಥರ ಇದ್ದರೆ ಅದೃಷ್ಟವಂತರು, ರಾಜಯೋಗ ಇರುವಂಥವ್ರು. ವೆರಿ ರೇರ್ ಬಟ್ ಇರುತ್ತೆ. ಸೊ ಕೆಲವ್ರಿಗೆ ಎಷ್ಟೊಂದು ಜನಕ್ಕೆ ಡೌಟ್ ಇರುತ್ತೆ, ಮೇಡಮ್ ನನಗೆ ರಾಜಯೋಗ ಇದೆಯಾ? ಕಾಲ್ ಮಾಡ್ತೀರಾ, ನೀವು ಕೇಳ್ತೀರಾ, ಹಸ್ತ ಕಳಿಸ್ತೀರಾ, ಇಲ್ಲ ಸರ್ ರಾಜಯೋಗ ಇಲ್ಲ ಅಂತೀನಿ. ಕೆಲವರಿಗೆ ಇದ್ದವ್ರಿಗೆ ಎಸ್ ಖಂಡಿತ ಇದೆ. ಯಾವಾಗ ಅದಾಗುತ್ತೆ? 33 ವರ್ಷ ಆದ ಮೇಲೆ ನಿಮಗೆ ಅದು ಲಕ್ ಬರುತ್ತೆ. ರಾಜಯೋಗ ಯಾವಾಗ ಫಾರ್ಮ್ ಆಗುತ್ತೆ? ನಿಮಗೆ ಏಜ್ 33 ವರ್ಷ ಆಗಬೇಕು. ಇದನ್ನು ನೋಡಿ 33 ವರ್ಷ ಅಲ್ಲ, ನಿಮಗೆ ಏಜ್ 33 ವರ್ಷ ಆದ ಮೇಲೆ ನಿಮಗೆ ರಾಜಯೋಗದ ಒಂದು ಸಿದ್ಧಿ ಅಥವಾ ರಾಜಯೋಗದ ಒಂದು ಎಫೆಕ್ಟ್ಸ್ ನಿಮಗೆ ಆವಾಗ ಸಿಗುತ್ತೆ. ಸೊ ಈ ರೀತಿಯಲ್ಲಿ ಫಾರ್ಮ್ ಆಗಿದ್ರೆ ಮಾತ್ರ. ಸೊ ನೋಡ್ಕೊಳ್ಳಿ, ನಿಮ್ಮ ಹಸ್ತ ನೋಡ್ಕೊಳ್ಳಿ, ಖಂಡಿತ ಇರುತ್ತೆ. ಸೊ ಖಂಡಿತ ನೀವು ಕಮೆಂಟ್ ಸೆಕ್ಷನಲ್ಲಿ ನಿಮ್ಗೆ ಯಾವುದೇ ರೀತಿಯಾದ ಒಂದು ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ. ನನಗೆ ಸಾಧ್ಯ ಆದಾಗ, ಫ್ರೀ ಆದಾಗ ನಾನು ನೋಡಿ ನಿಮಗೆ ಅದಕ್ಕೆ ರೆಸ್ಪಾಂಡ್ ಮಾಡ್ತೀನಿ. ಇದಕ್ಕೆ ಕೆಲವೊಂದಕ್ಕೆ ಪರಿಹಾರಗಳು ನಾನು ಆಲ್ರೆಡಿ ಹಳೆ ವೀಡಿಯೋಸಲ್ಲಿ ತಿಳಿಸಿದ್ದೀನಿ. ಈಗ ದುಡ್ಡು ನಿಲ್ತಾ ಇಲ್ಲ. ಸೊ ಯಾವ ರೀತಿಯಲ್ಲಿ ನೀವು ಸಿಂಪಲ್ ಆಗಿ ಪರಿಹಾರ ಮಾಡ್ಕೋಬಹುದು. ಮನೆಯಲ್ಲಿ ನೀವು ಒಂದು ವಿಶೇಷವಾಗಿರುವಂತಹ ಒಂದು ದುಡ್ಡಿನ ಗಿಡ ಸಿಗುತ್ತೆ. ಆ್ಯಕ್ಚುಲಿ ಅದು ಒಂದು ಪ್ಲಾಂಟ್ ನಿಮಗೆ ಹಳೆ ವಿಡಿಯೋದಲ್ಲಿದೆ, ಇನ್ಫ್ಯಾಕ್ಟ್ ನಿಮಗೆ ಡಿಸ್ಕ್ರಿಪ್ಷನಲ್ಲೂ ಸಿಗುತ್ತೆ. ಸೊ ಆ ಪ್ಲಾಂಟ್ನ ನೀವು ಮನೇಲಿ ಇಟ್ಕೋಬಹುದು. ನಾರ್ತ್ ಈಸ್ಟ್ ಡೈರೆಕ್ಷನ್ ಇಟ್ಕೊಳ್ಳೋದ್ರಿಂದ ಒಂದು ದುಡ್ಡಿನ ಒಂದು ಅಭಾವ ಇರುವಂಥದ್ದು ನಿಮಗೆ ಪರಿಹಾರ ಆಗುತ್ತೆ. ಸೊ ಅದು ಬಿಟ್ಟರೆ ಬೇರೆ ರಾಜಯೋಗ ಫಾರ್ಮ್ ಆಗೋದಕ್ಕೆಲ್ಲ ಜಾತಕನೂ ಕೂಡ ವಿಶ್ಲೇಷಣೆ ಮಾಡಿ ನೋಡಿಕೊಂಡು ತಿಳಿಸ್ಬೋದು ಯಾವ ರೀತಿಯಲ್ಲಿದೆ, ಅದು ನಿಮಗೆ ಇದೆಯಾ ನಿಮ್ಮ ಲೈಫಲ್ಲಿ ಇಲ್ವಾ ಅನ್ನೋವಂಥದ್ದು. ಬಟ್ ಹಸ್ತದ ಮೂಲಕ ನೀವು ಈ ರೀತಿಯಲ್ಲಿ ಸಿಂಪಲ್ ಆಗಿ ತಿಳ್ಕೊಬಹುದು. ವಿಶೇಷವಾಗಿರುವಂಥ ಜ್ಞಾನ, ಡಿವೈನ್ ಸೈನ್ಸಸ್ ಪಡ್ಕೋಬೇಕು. ಮಹಾಮೃತ್ಯುಂಜಯ ಮಂತ್ರ, ಓಂ ತ್ರಯಂಬಕಂ ಯಜಾಮಹೆ ಸುಗಂಧಿಂ ಪುಷ್ಟಿವರ್ಧನಂ ಉರ್ವಾರುಕಂ ಇವ ಬಂಧನಾತ್ ಮೃತ್ಯೋರ್ಮುಕ್ಷ್ಯಾಮಾಮೃತ. ಈ ಒಂದು ಮಂತ್ರನ ವಿಶೇಷವಾಗಿ ನೀವು 108 ಸಲ ಪ್ರತಿದಿನ ಜಪ ಮಾಡ್ತಾ ಇದ್ದು, ಈ ಥರ ಒಂದು ಒಕಲ್ಟ್ ಸೈನ್ಸಸ್ ಬಗ್ಗೆ ಅಥವಾ ಡಿವೈನ್ ಸೈನ್ಸಸ್ ಬಗ್ಗೆ ನಿಮಗೆ ಇಂಟ್ರೆಸ್ಟ್ ಇದ್ದು, ಅದು ನನಗೆ ಒಲಿತಾ ಇಲ್ಲ, ನಾನು ಕಲ್ತ್ಕೊಂಡಿದ್ದೀನಿ ಬಟ್ ಸ್ಟಿಲ್ ನನಗದು ಅದರ ಒಂದು ಜ್ಞಾನ ಸಿಗ್ತಾ ಇಲ್ಲ. ಇದೆಲ್ಲ ಒಂಥರ ಇಂಟ್ಯೂಷನಲ್ ಪವರ್ಸ್ ಇರುತ್ತೆ. ಸೊ ಸುಮ್ಮನೆ ನೀವು ಕಲ್ತಿದ ತಕ್ಷಣ
ಇಟ್ಸ್ ನಾಟ್ ಅ ಮ್ಯಾಥಮೆಟಿಕ್ಸ್. ಅಂದರೆ ಸೈಂಟಿಫಿಕ್ ಆಗಿದ್ರೂ ಕೂಡ ಒಂದು ಫಾರ್ಮುಲಾ ಆಗಿ ನೀವು ಅದನ್ನು ಎಕ್ಸ್ಟ್ರಾಕ್ಟ್ ಮಾಡೋಕ್ಕಾಗಲ್ಲ. ಕೆಲವು ಇಂಟ್ಯೂಷನಲ್ ಪವರು ಕೂಡ ಬೇಕು, ಕರೆಕ್ಟ್ ಅಲ್ವಾ? ಸೊ ನೀವು ಎಷ್ಟೇ ಸೈಂಟಿಫಿಕ್ ಆಗಿ ದಶಾಭುಕ್ತಿಗಳು ಅಂತೆಲ್ಲ ಎಷ್ಟೇ ಕ್ಯಾಲ್ಕುಲೇಟ್ ಮಾಡಿದ್ರೂ ಕೂಡ ಆ ಗ್ರಹಗಳ ಸಂಯೋಗ, ಒಂದು ಆಸ್ಪೆಕ್ಟು, ಪೊಸಿಷನ್, ಕಾಂಬಿನೇಷನ್ ಎಲ್ಲ ಯಾವ ರೀತಿ ಇರುತ್ತೆ ಅದನ್ನೆಲ್ಲ ನೋಡಿದಾಗ್ಲಿಂತಾನೆ ನೀವು ಅದು ಒಂದು ಪ್ರಿಡಿಕ್ಷನ್ ಆಗಿರ್ಬೋದು, ನಿರ್ಣಯ ಮಾಡೋಕ್ಕೆ ಸಾಧ್ಯ ಆಗೋದು. ಸೊ ಅದೇ ಥರ ಡಿಕ್ಟಿಮ್ ಬರಬೇಕು ಅಂತಂದರೆ, ಆ ಒಂದು ಪ್ರಿಡಿಕ್ಷನ್ ಡಿಕ್ಟಿಮ್ಸ್ ಬರಬೇಕು ಅಂತಂದರೆ ಯು ಹ್ಯಾವ್ ಟು ಗೆಟ್ ದಟ್ ಪವರ್. ಸೊ ಬೇಕೇ ಬೇಕು. ಆ ಒಂದು ಮಂತ್ರನ ಹೇಳ್ಕೊಳ್ತಾರೆ ಯಥೇಚ್ಛವಾಗಿ, ಎಷ್ಟು ಸಲ ಆದರೂ ಆಯಿತು, ಅಥವಾ 108 ಸಲ ಪ್ರತಿದಿನ ಹೇಳ್ಕೊಂಡಷ್ಟು ತುಂಬ ಒಳ್ಳೆಯದು. ಸೊ ಈ ಒಂದು ಕಾರ್ಯಕ್ರಮ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ನಿಮ್ಮ ಹಸ್ತಗಳನ್ನ ನೋಡ್ಕೊಳ್ಳಿ, ಖಂಡಿತ ಇದ್ದರೆ ನೀವು ಕಮೆಂಟ್ಸಲ್ಲಿ ಹಾಕಿ, ಒಳ್ಳೆಯದಾಗಲಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಮುಗಿಸೋಣ. ಸರ್ವೇ ಜನ ಸುಖಿನೋ ಭವಂತು, ಸನ್ಮಂಗಳಾನಿ ಭವಂತು. ಧನ್ಯವಾದಗಳು.